ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಬದಲಾಯಿತು ಬದುಕು. ಕಾಮನ್ ಮ್ಯಾನ್ ಲೈಫ್ ಈಗ ಫುಲ್ ಕಲರ್ಫುಲ್. ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಬದಲಾಯಿತು ಬದುಕು. ಕಾಮನ್ ಮ್ಯಾನ್ ಲೈಫ್ ಈಗ ಫುಲ್ ಕಲರ್ಫುಲ್ ಆಗಿದೆ. ಮಾಡೆಲ್ ಜಗತ್ತಿನ ಸುಂದರಾಂಗ ಸೂರಜ್ ಕಿರುತೆರೆಗೆ. ಬಿಗ್ ಬಾಸ್ನಿಂದ ಬಂದ 2ನೇ ವಾರಕ್ಕೆ ಜಾಕ್ಪಾಟ್ ಹೊಡೆದಿದೆ. ಪವಿತ್ರ ಬಂಧನಕ್ಕೆ ಕಾಲಿಟ್ಟ ಹ್ಯಾಂಡ್ಸಮ್ ಬಾಯ್ ಸೂರಜ್ ಸಿಂಗ್ ಜೀವನದಲ್ಲೀಗ ದೊಡ್ಡ ಬದಲಾವಣೆ. ಪವಿತ್ರ ಬಂಧನ ಮೂಲಕ ಕಿರುತೆರೆಗೆ ಸೂರಜ್ ಎಂಟ್ರಿ ಆಗಿದ್ದಾರೆ. ಕಲರ್ಸ್ ಜೊತೆ ಸೂರಜ್ ಸಿಂಗ್ ಪವಿತ್ರ ಬಂಧನ. ಬಿಗ್ ಬಾಸ್ ಬಂದ ಮೇಲೆ ಸೂರಜ್ಗೆ ಅದೃಷ್ಟ ಒಲಿದು ಬಂದಿದೆ. ಸೂರಜ್ ಸಿಂಗ್ಗೆ ಒಲಿದ ಕಿರುತೆರೆಯಲ್ಲಿ ಅವಕಾಶ. ಇನ್ನು ಈ ಒಂದು ಬಿಗ್ ಬಾಸ್ ಕೇವಲ ಸೀಸನ್ 12 ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ನಲ್ಲಿ ಯಾರೆಲ್ಲ ಸ್ಪರ್ಧೆಗಳಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಹೊಸ ಹೊಸ ಅವಕಾಶಗಳು ಸಿಗುತ್ತೆ. ಈಗ ಸೂರಜ್ ಅವ್ರಿಗೂ ಅಷ್ಟೇ ಒಂದು ಹೊಸ ಅವಕಾಶ, ಹೊಸ ಬದುಕನ್ನ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಧಾರಾವಾಹಿ ಅವರಿಗೆ ಸಹಾಯ ಆಗುತ್ತೆ. ಇನ್ನು ಬಿಗ್ ಬಾಸ್ ನಿಂದ ಬಂದ 2ನೇ ವಾರಕ್ಕೆ ಜಾಕ್ಪಾಟ್ ಹೊಡೆದಿದೆ. ಪವಿತ್ರ ಬಂಧನಕ್ಕೆ ಹ್ಯಾಂಡ್ಸಮ್ ಬಾಯ್ ಕಾಲಿಟ್ಟಿದ್ದಾರೆ. ಸೂರಜ್ ಸಿಂಗ್ ಜೀವನದಲ್ಲಿ ಈಗ ದೊಡ್ಡ ಬದಲಾವಣೆ ಇದು. ಅನಿರೀಕ್ಷಿತ ತಿರುವು. ಪವಿತ್ರ ಬಂಧನದ ಮೂಲಕ ಕಿರುತೆರೆಗೆ ಸೂರಜ್ ಎಂಟ್ರಿ. ಕಲರ್ಸ್ ಜೊತೆ ಸೂರಜ್ ಸಿಂಗ್ ಪವಿತ್ರ ಬಂಧನ. ಬಿಗ್ ಬಾಸ್ ಬಂದ್ಮೇಲೆ ಸೂರಜ್ಗೆ ಅದೃಷ್ಟ ಒಲಿದು ಬಂದಿದೆ. ಸೂರಜ್ ಸಿಂಗ್ಗೆ ಒಲಿದ ಕಿರುತೆರೆಯಲ್ಲಿ ಅವಕಾಶ. ಇನ್ನು ಈ ಒಂದು ಕಲರ್ಸ್ ಕನ್ನಡದಲ್ಲಿ ಮೂಡ್ತಾ ಇರುವಂತಹ ಬಿಗ್ ಬಾಸ್ ಸೀಸನ್ 12 ಏನಿದೆ, ಇದರಲ್ಲಿ ಸೂರಜ್ ಕೂಡ ಸ್ಪರ್ಧೆಯಾಗಿದ್ರು. 2ನೇ ವಾರಕ್ಕೆ ಅವರು ಹೊರಬರಬೇಕಾಗಿತ್ತು. ಆದರೆ ನಿಜಕ್ಕೂ ಕೂಡ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಎಷ್ಟೋ ಜನರ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗಿದೆ. ಈ ಒಂದು ಬಿಗ್ ಬಾಸ್ನಿಂದ ಹೊರಹೋದಂಥ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೇವಲ ಸೀಸನ್ 12 ಅಷ್ಟೇ ಅಲ್ಲ, ಸೀಸನ್ 1ನಿಂದಲೂ ಅಷ್ಟೇ ನೀವು ಗಮನಿಸಿರಬಹುದು. ಯಾರೆಲ್ಲ ಈ ಒಂದು ಬಿಗ್ ಬಾಸ್ ಸೀಸನ್ಗಳಲ್ಲಿ ಸ್ಪರ್ಧೆಯಾಗಿದ್ರು ಅವರೆಲ್ಲರಿಗೂ ಕೂಡ ಒಂದು ಹೊಸ ಬದುಕನ್ನ ಕಟ್ಕೊಟ್ಟಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ ಕೇವಲ ಸೀಸನ್ 12 ಅಷ್ಟೇ ಅಲ್ಲ, ಸೀಸನ್ 1ನಿಂದಲೂ ಕೂಡ ಬಿಗ್ ಬಾಸ್ ನಲ್ಲಿ ಯಾರೆಲ್ಲ ಸ್ಪರ್ಧಿಗಳಾಗಿದ್ರು ಅವರೆಲ್ಲರಿಗೂ ಕೂಡ ಒಂದು ಹೊಸ ಹೊಸ ಆಪರ್ಚುನಿಟಿಗಳು ಸಿಗ್ತಾ ಇದೆ. ಈಗ ಸೂರಜ್ ಅವ್ರಿಗೂ ಕೂಡ ಒಂದು ಹೊಸ ಅವಕಾಶ ಸಿಕ್ಕಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ನಿಜಕ್ಕೂ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಆದ ನಂತರ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನ ಕಲಾವಿದರಿಗೆ ಕಾಡ್ತಾ ಇತ್ತು. ಅದಾದ ನಂತರ ಒಂದಷ್ಟು ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ವೇದಿಕೆಗಳು ಕೂಡ ಸಿಗತ್ತೆ. ಇದೀಗ ಮನೆಯಿಂದ ಆಚೆ ಬಂದು ಓನ್ಲಿ 2 ವೀಕ್ಸ್ಗೆನೆ ಸೂರಜ್ ಅವ್ರಿಗೆ ಬಹುದೊಡ್ಡ ಅವಕಾಶ ಅಂತಾನೆ ಹೇಳ್ಬೋದು ಸಾಹಿತ್ಯ ಸಿಕ್ಕಿರುವಂತದ್ದು. ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಸೂರಜ್ ಸಿಂಗ್. ಇದೀಗ ಬಿಗ್ ಬಾಸ್ ಸೀಸನ್ 12ರ ಸುಂದರಾಂಗ ಅಂತಾನೆ ಕರೀತಾ ಇದ್ರು ಸೂರಜ್ ಅವರನ್ನ. ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಮತ್ತೊಂದು ಅವಕಾಶದ ಭಾಗ್ಯ ಸೇರುತ್ತದೆ. ಮನೆಯಿಂದ ಹೊರ ಬಂದಂತಹ 2ನೇ ವಾರದಲ್ಲಿ ಅವ್ರು ಮುಂದೆ ಏನ್ ಮಾಡ್ತಾರೆ ಅನ್ನೋದಕ್ಕೆ ಬಿಗ್ ಅಪ್ಡೇಟ್ ಸಿಕ್ಕಿದೆ ಸಾಹಿತ್ಯ. ಮತ್ತೊಮ್ಮೆ ಇದೀಗ ಕಲರ್ಸ್ ಕನ್ನಡದ ಮೂಲಕವೇ ನಿಂತಿದ್ದಾರೆ ಸೂರಜ್ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಹೊರಬಿಟ್ಟಿರುವಂತದ್ದು. ಬಿಗ್ ಬಾಸ್ ಸೀಸನ್ 12ರ ಸ್ಮಾರ್ಟೆಸ್ಟ್ ಗಾಯ್ಗೆ ಹೀರೋ ಆಗುವಂತಹ ಅವಕಾಶ ಒಲಿದು ಬಂದಿದೆ 2ನೇ ವಾರಕ್ಕೆ. ಹಾಗಿದ್ರೆ ಏನ್ ಅವಕಾಶ ದೊರಕಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದ್ ರೀತಿಯಾಗಿ ಬದುಕಿನ ಪಯಣಕ್ಕೆ ಹೊಸ ತಿರುವನ್ನ ನೀಡ್ಕೊಟ್ಟಿದೆ ಬಿಗ್ ಬಾಸ್ ಸೂರಜ್ ಜೀವನದಲ್ಲಿ ಅಂತಾನೆ ಹೇಳ್ಬೋದು. ಅವಕಾಶಗಳ ಹೆಬ್ಬಾಗಿಲನ್ನೇ ತೆರೆದಿಟ್ಟಿದೆ. ಕಲರ್ಸ್ ಕನ್ನಡ ಪ್ರೋಮೋ ಒಂದನ್ನ ರಿಲೀಸ್ ಮಾಡಿದ್ರಿಂದಾಗಿ ಈ ಒಂದು ವಿಚಾರ ಹೊರಬಿದ್ದಿರುವಂತದ್ದು. ಆ ಪ್ರೋಮೋದಲ್ಲಿ ಸೂರಜ್ ಸಿಂಗ್ ಶೈನ್ ಆಗಿದ್ದಾರೆ. ಅಂದಾಗೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಮುಗಿದ ಬಳಿಕ ಇದೀಗ ಸೂರಜ್ ಒಳಗಾಗಿರೋದು ಪವಿತ್ರ ಬಂಧನಕ್ಕೆ. ಏನಪ್ಪಾ ಪವಿತ್ರ ಬಂಧನ? ಕುತೂಹಲ, ಕ್ಯೂರಿಯಾಸಿಟಿ ಮೂಡುತ್ತೆ. ಮದುವೆ ಆಗೋದಿಕ್ಕೆ ಆಚೆ ಬಂದ್ರ ಅಂತ ಪ್ರಶ್ನೆಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಟ್ ಅಲ್ಲ, ಪವಿತ್ರ ಬಂಧನ ಸೀರಿಯಲ್ಗೆ ಹೀರೋ ಆಗಿ ಸೂರಜ್ ಅವರು ಸೆಲೆಕ್ಟ್ ಆಗಿರುವಂತದ್ದು. ಆ ಧಾರಾವಾಹಿಯಲ್ಲಿ ಸೂರಜ್ ಸಿಂಗ್ ಹೀರೋ ಆಗಿ ನಟಿಸ್ತಾ ಇದ್ದಾರೆ ಸಾಹಿತ್ಯ. ಹಾಗಿದ್ರೆ ಸ್ಟೋರಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಹಿತಿಯನ್ನ ಹೊರಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ನೋಡ್ತಾ ಹೋಗೋದಾದ್ರೆ, ಪವಿತ್ರ ಬಂಧನ ಧಾರಾವಾಹಿ ಒಂದು ಅಣ್ಣ ತಮ್ಮನ ಬಾಂಧವ್ಯದ ಕಥೆ ಆಗಿರುತ್ತೆ ಸಾಹಿತ್ಯ. ಅದರ ಜೊತೆಗೆ ಇದರಲ್ಲಿ ನಾಯಕಿಯಾಗಿ ಅಮೂಲ್ಯ ಅನ್ನುವಂತಹ ಹೊಸ ಪಾತ್ರ ಕೂಡ ಇದೆ. ಅಮೂಲ್ಯ ಭಾರದ್ವಾಜ್ ನಟನೆ ಮಾಡಿದ್ದಾರೆ ಹೀರೋಯಿನ್ ಆಗಿ. ಜೊತೆಗೆ ಸೂರಜ್ ಸಿಂಗ್ ಪಾತ್ರದ ಹೆಸರು ದೇವದತ್ ಆಗಿರುತ್ತೆ ಸಾಹಿತ್ಯ. ಇದರಲ್ಲಿ ದೇವಮುಖ ಎಂಬುದು, ಜೊತೆಗೆ ತಮ್ಮನ ಪಾತ್ರಧಾರಿ ವಿಕಾಸ್ ಅನ್ನುವಂತಹ ದೇಶ್ಮುಖ್ ಅನ್ನುವಂತಹ ಪಾತ್ರ ಕೂಡ ಜೊತೆಯಾಗಿದೆ ಇವರಿಗೆ. ಪವಿತ್ರ ಮತ್ತೆ ವಿಕಾಸ್ ಇಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ. ಅದಾದ ನಂತರ
ಪವಿತ್ರ ದೇವದತ್ ಜೊತೆ ಮದುವೆ ಆಗ್ತಾಳೆ. ಈ ಒಂದು ಸನ್ನಿವೇಶವನ್ನ ಪ್ರೋಮೋದಲ್ಲಿ ಟೆಲಿಕಾಸ್ಟ್ ಮಾಡಿದ್ದಾರೆ ಸದ್ಯಕ್ಕೆ. ಆದ್ರೆ ನಿನ್ನ ಎಂದಿಗೂ ಕೂಡ ನಾನು ಗಂಡ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸೂರಜ್ಗೆ ಹೀರೋಯಿನ್ ಹೇಳುವಂತಹ ಒಂದಷ್ಟು ಸಾಲುಗಳು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ. ಆ ನೋಟವನ್ನ ಈಗ ಆಲ್ರೆಡಿ ಪ್ರೋಮೋದಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಾಹಿತ್ಯ ರಣದಲ್ಲಿ ಶೆಫ್ ಆಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸೂರಜ್ ಸಿಂಗ್ ಬೆಂಗಳೂರಿನಲ್ಲಿ ಕಂಪನಿಯೊಂದರಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಪಾರ್ಟ್ ಟೈಮ್ ಜಿಮ್ ನಲ್ಲಿ ಟ್ರೈನರ್ ಕೂಡ ಆಗಿ ಕೂಡ ಕೆಲಸ ಮಾಡ್ತಿರ್ತಾರೆ. ಸಾಕಷ್ಟು ಏಳು ಬೀಳುಗಳನ್ನ ಒಂದಷ್ಟು ಕಷ್ಟಗಳನ್ನ ದಾಟಿ ಬಂದಿರುವಂತದ್ದು ಸೂರಜ್. ಹಾಗೆ ಅವರು ಬಿಗ್ ಬಾಸ್ ಮನೇಲೂ ಕೂಡ ಹೇಳ್ಕೊಂಡಿರ್ತಾರೆ, ತಾವು ಇಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ವಿ, ನನ್ನ ತಾಯಿ ಒಂದಷ್ಟು ದಿನಗಳ ಕಾಲ ಅವ್ರ ಅಕ್ಕನ ಬೆಳೆಸೋದಕ್ಕೆ ಎಷ್ಟು ಕಷ್ಟಗಳನ್ನ ಪಟ್ರು, PG-ನ ನಡೆಸಿದ್ವಿ, ಏನೇನೋ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ಅದರಲ್ಲಿ ಸೋಲನ್ನ ಕಂಡ್ವಿ ಅಂತ ಹೇಳ್ಬಿಟ್ಟು ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಮಾಡೆಲಿಂಗ್ ವಿಡಿಯೋಗಳನ್ನ ಹಂಚ್ಕೊಳ್ತಾ ಇದ್ರು ಸೂರಜ್ ಅವರು. ಅಚಾನಕ್ ಆಗಿ ಬಿಗ್ ಬಾಸ್ಗೆ ಅವಕಾಶ ಸಿಕ್ತು ಅನ್ನುವಂತಹ ಒಂದಷ್ಟು ಅವರ ಕಷ್ಟದ ಜನಗಳನ್ನು ಕೂಡ ಹಂಚ್ಕೊಂಡಿರ್ತಾರೆ. ಇದೀಗ ಬಿಗ್ ಬಾಸ್ ಮುಗಿದ 2 ವಾರದಲ್ಲಿ ಧಾರಾವಾಹಿಗಳಲ್ಲಿ ಅವಕಾಶ ಗಿಟ್ಕೊಳ್ಳುವ ಮೂಲಕ ಬಣ್ಣದ ಲೋಕಕ್ಕೆ ಇದೀಗ ಸೂರಜ್ ಕಾಲಿಟ್ಟಿದ್ದಾರೆ. ಮಾರ್ನಿಂಗ್ ಕ್ಷೇತ್ರದಿಂದ ಬಿಗ್ ಬಾಸ್ಗೆ ಎಂಟ್ರಿ, ಅದಾದ ನಂತರ ಇದೀಗ ಬಣ್ಣದ ಲೋಕಕ್ಕೆ ಎಂಟ್ರಿ ಆಗ್ತಾ ಇರುವುದು, ಅದು ಹೀರೋ ಆಗಿ ಒಂದೊಳ್ಳೆ ಪಾತ್ರ ಅಂತಾನೆ ಹೇಳ್ಬೋದು. ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ ಪ್ರೋಮೋನ ನೋಡಿದ್ರೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಸಿಗ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಆಗಿದ್ದಂತಹ ಸೂರಜ್ ಸಿಂಗ್ಗೆ ಒಂದು ಹೊಸ ಅವಕಾಶ ಸಿಕ್ಕಿದೆ. ಅವರ ಜೀವನದ ಬದಲಾವಣೆಯ ಒಂದು ಹೊಸ ಅವಕಾಶ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು, ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೂಡ ಗಮನಿಸಿರಬಹುದು. ಜೊತೆಗೆ ಬಿಗ್ ಬಾಸ್ನಲ್ಲಿ ಅವರ ತಾಯಿ ಮತ್ತು ಅವರ ಅಕ್ಕ ಬಂದಂತಹ ಸಂದರ್ಭದಲ್ಲೂ ಕೂಡ ಅವರ ಜೀವನದ ಹಾದಿ ಯಾವ ರೀತಿ ಇತ್ತು, ಎಷ್ಟೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗಿತ್ತು, ಹೋಟೆಲ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ವಿ, ಅದು ಕೂಡ ಲಾಸ್ ಆಯಿತು ಅಂತ ಸಾಕಷ್ಟು ಹೇಳ್ಕೊಂಡಿದ್ದಾರೆ. ಇನ್ನು ಅವರ ತಾಯಿಯೇ ಅವರನ್ನು ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಕಾರಣ ಅಂತ ಕೂಡ ಅವರು ಹೇಳ್ಕೊಂಡಿದ್ರು. ಈಗ ಒಂದು ಉತ್ತಮವಾದ ಅವಕಾಶ ಅಂತ ಹೇಳಬಹುದು. ಇನ್ನು ಆ ಒಂದು ಕಲರ್ಸ್ ಕನ್ನಡದವರೀಗ ಏನು ರಿಲೀಸ್ ಮಾಡಿದ್ದಾರೆ ಪ್ರೋಮೋದಲ್ಲೂ ಕೂಡ ನೀವು ಗಮನಿಸಬಹುದು, ಎಷ್ಟು ನ್ಯಾಚುರಲ್ ಆಗಿ ಒಂದು ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೂರಜ್. ಸದ್ಯಕ್ಕೆ ಒಂದು ಉತ್ತಮವಾದ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಕೇವಲ ಸೂರಜ್ ಅಷ್ಟೇ ಅಲ್ಲ, ಈ ಒಂದು ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಸ್ಪರ್ಧೆಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಸಾಕಷ್ಟು ಅವಕಾಶಗಳು ಕೂಡ ಹುಡುಕಿ ಬರ್ತಾ ಇದೆ.